ಸ್ನೇಹಿತರೆ, ವೆಲ್ಕಮ್ ಟು ಭೀಮನಗುಡ್ಡ. ಇದೊಂದು ಸುಂದರವಾದಂತಹ ಪ್ರವಾಸಿ ತಾಣ ಲೊಕೇಟ್ ಆಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ. ಶಿರಸಿಯಿಂದ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂತಹ ಸುಂದರವಾದಂತಹ ಸನ್ರೈಸ್ ಮತ್ತು ಸನ್ಸೆಟ್ ವ್ಯೂ ಪಾಯಿಂಟ್ ಇದು. ಇನ್ನು ಸಮುದ್ರ ಮಟ್ಟದಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 2000 ಫೀಟ್ಗಳಷ್ಟು ಎತ್ತರದಲ್ಲಿರುವಂತಹ ಒಂದು ವ್ಯೂ ಪಾಯಿಂಟು. ಇದೊಂದು ದೊಡ್ಡದಾದಂತಹ ಗುಡ್ಡ, ಅದರ ಮೇಲ್ಭಾಗದಲ್ಲಿ ಒಂದು ಸುಂದರವಾದಂತಹ ವ್ಯೂ ಪಾಯಿಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಫೇಮಸ್ ಉಂಚಳ್ಳಿ ಫಾಲ್ಸಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ಲೇಸು ಇದೆ. ಆಲ್ಮೋಸ್ಟ್ ಉಂಚಳ್ಳಿ ಫಾಲ್ಸ್ಗೆ ವಿಸಿಟ್ ಮಾಡೋ ಎಲ್ಲ ವಿಸಿಟರ್ಸು ಇಲ್ಲೂ ವಿಸಿಟ್ ಮಾಡ್ತಾರೆ. ಒಂದು ಸ್ಮಾಲ್ ಪಾರ್ಕಿಂಗ್ ಅಂತ ಒಂದು 10 ರೂಪೀಸ್ ಇರುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಅಡಿಷ್ನಲ್ ಫೀಸ್ ಇರಲ್ಲ. ಬಟ್ ಬೇಸಿಕ್ ಫೆಸಿಲಿಟಿ ಯಾವುದೂ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿಗೆ ಬರ್ತೀರಂತ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗತ್ತೆ. ಆಮೇಲೆ ಬೇಸಿಕ್ ಥಿಂಗ್ಸ್ನ ನೀವೇ ಕ್ಯಾರಿ ಮಾಡಬೇಕಾಗುತ್ತೆ. ಎಸ್ಪೆಷಲಿ ನೀರು, ಆಮೇಲೆ ಫಸ್ಟ್ ಏಡ್ ಥಿಂಗ್ಸ್ ಏನಾರು ಬೇಕಿದ್ದರೆ ಯು ಹ್ಯಾವ್ ಟು ಕ್ಯಾರಿ ವಿತ್ ಯು. ಇದನ್ನು ಭೀಮನಗುಡ್ಡ ಅಥವಾ ಭೀಮೇಶ್ವರ ಗುಡ್ಡ ಅಂತ ಕೂಡ ಕರೀತಾರೆ. ಇದು ಪ್ರಮುಖವಾದಂತಹ ವೆಸ್ಟರ್ನ್ ಘಾಟ್ನಲ್ಲಿ ಇರುವಂತಹ ಒಂದು ವ್ಯೂ ಪಾಯಿಂಟ್ ಇದು. ಸೊ ಪಾರ್ಕಿಂಗ್ ಪ್ಲೇಸಿಂದ ಆಲ್ಮೋಸ್ಟ್ ನೀವೊಂದು 600 ಮೀಟರ್ಸು ಮುಂದೆ ನಡ್ಕೊಂಡು ಹೋಗಬೇಕಾಗತ್ತೆ ಟಾಪ್ನಲ್ಲಿರುವಂತಹ ವ್ಯೂ ಪಾಯಿಂಟ್ನ ರೀಚ್ ಆಗ್ತೀರಾ ಅಂತ ಅಂದರೆ. ಇನ್ನು ಇದು ದೊಡ್ಡದಾದಂತಹ ಥಿಕ್ ಫಾರೆಸ್ಟ್ ನಡುವೆ ಇರುವಂತಹದ್ದು. ಅಘನಾಶಿನಿ ರಿವರ್ನ ರಿಸರ್ವ್ ಫಾರೆಸ್ಟ್ನ ಪಕ್ಕದಲ್ಲಿ ಒಳಗಡೆ ಇರುವಂತಹ ಪ್ಲೇಸ್ ಇದು. ತುಂಬಾ ಅದ್ಭುತವಾಗಿದ್ದು, ಎಸ್ಪೆಷಲಿ ಮಾನ್ಸೂನ್ ಸೀಸನಲ್ಲಿ ಹೋಗ್ತೀರಾ ಅಂತಂದರೆ ವ್ಯೂ ಮಾತ್ರ ತುಂಬಾ ಅಮೇಝಿಂಗ್ ಆಗಿರುತ್ತೆ. ತುಂಬ ಹೈಟ್ ಇರೋದ್ರಿಂದ ನೀವು ಮೋಡಗಳನ್ನು ದಾಟ್ಕೊಂಡು ಮುಂದೆ ಹೋಗ್ತಿರೋ ಅನ್ನೋ ಒಂದು ಫೀಲ್ ಬರುತ್ತೆ. ಅಷ್ಟೊಂದು ಚೆನ್ನಾಗಿದೆ. ಇನ್ನು ಇದೇನು ದೊಡ್ಡ ಟ್ರೆಕ್ಕಿಂಗ್ ಏನೂ ಅಲ್ಲ. ಆಲ್ಮೋಸ್ಟ್ ಒಂದು ಪಾರ್ಕಿಂಗಿಂದ ಒಂದು ಜಸ್ಟ್ 600 ಮೀಟರ್ಸ್ ಅಷ್ಟೇ ವಾಕ್ ಮಾಡಬೇಕು. ವಾಕ್ ಮಾಡೋ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದ್ದು, ಸುತ್ತಲೂ ದಟ್ಟವಾದಂಥ ಕಾಡು ಕೂಡ ಇದೆ. ಎಸ್ಪೆಷಲಿ ನಾನು ವಿಸಿಟ್ ಮಾಡಿರೋದು ರೇನಿ ಸೀಸನಲ್ಲಿ. ಸೊ ಆವಾಗ ತುಂಬ ರೇನ್ ಬರ್ತಾಯಿತ್ತು, ಪ್ಲಸ್ ಫಾಗ್ ಕೂಡ ಕವರ್ ಆಗಿತ್ತು. ಈ ಥರ ಪೆನೋರಮಿಕ್ ವ್ಯೂವನ್ನು ನೀವು ನೋಡಬೇಕಂತಂದರೆ ಎಸ್ಪೆಷಲಿ ರೇನಿ ಸೀಸನ್ನಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗತ್ತೆ. ಮೇ ಬಿ ಅರೌಂಡ್ ಜೂನ್ ಜುಲೈಯಿಂದ ಆ ಟೈಮಲ್ಲಿ ಬಂದರೆ ಈ ಥರ ವ್ಯೂನ ನೀವು ನೋಡ್ಬೋದು. ಮೇ ಬಿ ಅದರ್ ಟೈಮಲ್ಲಿ ಬಂದರೆ ನಿಮ್ಗೆ ಇಷ್ಟೊಂದು ಕ್ಲೀನಾಗಿರೋ ವ್ಯೂನ ನೋಡೋದಕ್ಕೆ ಸಿಗಲ್ಲ. ಇದು ಉತ್ತರ ಕನ್ನಡದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಉತ್ತರ ಕನ್ನಡದಲ್ಲಿ ನೀವು ಇವಾಗಲೇ ನೋಡಿರುವ ಹಾಗೆ ತುಂಬಾ ಅದ್ಭುತವಾದಂಥ ಟೂರಿಸ್ಟ್ ಸ್ಪಾಟ್ಗಳು ಇದೆ. ಅದೇ ರೀತಿ ಇದು ಕೂಡ ಒಂದು ಅದ್ಭುತ. ಮೇಲ್ಭಾಗವನ್ನು ನೀವು ರೀಚ್ ಆಗ್ತಾ ಇದ್ದಾಗೆ ಅದ್ಭುತವಾದಂಥ ಒಂದು ವ್ಯೂ ಪಾಯಿಂಟನ್ನು ನೋಡ್ಬೋದು. ಇದು ಕೃತಕವಾಗಿ ನಿರ್ಮಾಣ ಮಾಡಿರೋದು, ಸ್ವಲ್ಪ ಎತ್ತರವಾಗಿ ಕಟ್ಟಿರೋದ್ರಿಂದ ಇಲ್ಲಿ ನಿಂತು ನೋಡಿದ್ರೆ 360 ಡಿಗ್ರಿ ವ್ಯೂಸನ್ನು ನೀವು ನೋಡ್ಬೋದು. ಹಾಗೆ ನಿಮಗೆ ಕಾಣೋಕ್ಕೆ ಸಿಗೋದು ಒಂದು 360 ಡಿಗ್ರಿಯಲ್ಲಿರುವಂಥ ಅದ್ಭುತವಾದಂಥ ವ್ಯೂ. ಆಮೇಲೆ ಪಕ್ಕದಲ್ಲಿ ಅಘನಾಶಿನಿ ರಿವರ್ನ ಹರಿವನ್ನು ನೀವು ನೋಡ್ಬೋದು. ಇಲ್ಲಿಂದ ಮುಂಭಾಗದಲ್ಲಿ ಹರಿದು ಬರುವಂಥ ಅಘನಾಶಿನಿ ರಿವರು ಸ್ವಲ್ಪ ಮುಂದೆ ಹೋಗಿ ಉಂಚಳ್ಳಿ ಫಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಅದ್ಭುತವಾದಂಥ ಉಂಚಳ್ಳಿ ಫಾಲ್ಸನ್ನು ಕ್ರಿಯೇಟ್ ಮಾಡಿರುವಂಥ ಅಘನಾಶಿನಿ ರಿವರ್ನ ಹರಿವನ್ನು ನೀವು ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು. ನಾನು ಹೋದಾಗ ತುಂಬ ಫಾಗ್ ಇರೋದ್ರಿಂದ ಆಲ್ಮೋಸ್ಟು ವ್ಯೂ ಅಷ್ಟೊಂದು ಕ್ಲಿಯರ್ ಆಗಿರಲಿಲ್ಲ. ಆಲ್ಮೋಸ್ಟು ಕಂಪ್ಲೀಟಾಗಿ ಫಾಗಿಂದ ಕವರ್ ಆಗಿತ್ತು ಸುತ್ತಮುತ್ತಲಿನ ಪ್ಲೇಸು. ಅದನ್ನು ಹೊರತುಪಡಿಸಿ ನೀವು ಬೇರೆ ಟೈಮಲ್ಲಿ ಬರ್ತೀರ ಅಂತಂದರೆ ಕ್ಲಿಯರಾಗಿ ನದಿ ಹರಿಯುವುದನ್ನು ನೀವು ನೋಡ್ಬೋದು ಇಲ್ಲಿಂದ. ಇದೇ ಇಲ್ಲಿನ ಪ್ರಮುಖ ಆಕರ್ಷಣೆ. ಆಮೇಲೆ ಚಿಕ್ಕದಾದಂಥ ಒಂದು ದೇವಾಲಯವನ್ನು ಕೂಡ ಒಳಭಾಗದಲ್ಲಿ ನೋಡ್ಬೋದು. ನೀವೇನಾದರೂ ಉತ್ತರ ಕನ್ನಡದಲ್ಲಿ ಇದ್ದೀರಾ ಅಂತಂದರೆ ಭೀಮನಗುಡ್ಡ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸು. ಉಂಚಳ್ಳಿ ಫಾಲ್ಸು ಇದನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಕೊಂಬರ್ಬೋದು. ಇನ್ನು ನೀವು ಯಾವುದೇ ಟೈಮಲ್ಲಿ ಬಂದ್ರೂ ತುಂಬ ಏನು ಕ್ರೌಡ್ ಇರಲ್ಲ ಇಲ್ಲಿ. ಸೊ ರೆಗ್ಯುಲರ್ ಆಗಿರೋ ಟೂರಿಸ್ಟ್ ಮಾತ್ರ ಇರ್ತಾರೆ. ನಾನು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇನ್ನೂ ರೆಡಿ ಮಾಡಿಲ್ಲ. ಸೊ ಇಲ್ಲಿಗೆ ಬರಬೇಕಂದ್ರೆ ನೀವು ಪ್ರೈವೇಟ್ ವೆಹಿಕಲಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ಅದೇ ರೀತಿಯಾದಂಥ ಪಬ್ಲಿಕ್ ವೆಹಿಕಲ್ನ ವ್ಯವಸ್ಥೆ ಇಲ್ಲ ಇಲ್ಲಿಗೆ. ಹಾಗೆ ಬರುವಾಗ ನೀವು ಬೇಸಿಕ್ ಥಿಂಗ್ಸನ್ನು ಕೂಡ ನಿಮ್ಮ ಜೊತೆ ಕ್ಯಾರಿ ಮಾಡಬೇಕಾಗತ್ತೆ. ನೀರು, ಆಮೇಲೆ ಲಿಮಿಟೆಡ್ ಫುಡ್ನ ನೀವು ತಗೊಂಡು ಇಲ್ಲಿಗೆ ಬರಬೇಕಾಗತ್ತೆ. ಯಾಕಂದರೆ ಬೆಟ್ಟದ ಮೇಲ್ಭಾಗದಲ್ಲಿ ಆ ಥರ ಯಾವುದೇ ರೀತಿಯಂತಹ ಅವಕಾಶ ಇಲ್ಲ.
ಈಗ ಟಾಪ್ನಲ್ಲಿ ನೀವು ನೋಡೋದಾದರೆ ಅದ್ಭುತವಾದಂಥ ವ್ಯೂ ಪಾಯಿಂಟ್ ಇದೆ. ಆಮೇಲೆ ದಟ್ಟವಾದಂಥ ಅರಣ್ಯವನ್ನು ನೋಡ್ಬೋದು. ಇನ್ನು ಅಘನಾಶಿನಿ ರಿವರ್ನ ರಿಸರ್ವ್ ಫಾರೆಸ್ಟನ್ನು ಕೂಡ ಇಲ್ಲಿಂದ ಕ್ಲೀನಾಗಿ ನೋಡ್ಬೋದು. ಇದು ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ, ಸೇಫ್ಟಿ ಪರ್ಪಸ್ಸಿಂದ. ಸೊ ತುಂಬ ಆ್ಯನಿಮಲ್ಸ್ಗಳಿರೋದ್ರಿಂದ ಲೈಟ್ ಟೈಮಲ್ಲಿ ಇಲ್ಲಿ ಯಾರು ಬರೋದೇ ಇರೋದು ಸೇಫ್ಟಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರು ಇಲ್ಲಿಗೆ ಬರ್ತೀರೋ ಸೊ ಅಲ್ಲೇ ಸ್ವಲ್ಪ ಮುಂದುವರಿದರೆ ಅಲ್ಲಿಂದ ನೆಕ್ಸ್ಟು ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನೀವು ಉಂಚಳ್ಳಿ ಫಾಲ್ಸನ್ನು ಕೂಡ ನೋಡ್ಬೋದು. ಇದೊಂದು ಉತ್ತರ ಕನ್ನಡದ ತುಂಬಾ ಅದ್ಭುತವಾದಂಥ ಫಾಲ್ಸ್. ಇದು ಒಂದೇ ದಿನದಲ್ಲಿ ನೀವು 2 ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೋ ಅವ್ರಿಗೆ ಇದನ್ನು ಶೇರ್ ಮಾಡಿ, ಮಾಹಿತಿ ಅವ್ರಿಗೆ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.